ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಇವಾಗ ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿದ್ದೀರಾ, ನಾನು ಎಗ್ ಬನಾನಾ ಕೇಕ್ ನ ಟ್ರೈ ಮಾಡ್ತಿದ್ದೀನಿ. ಸೊ ಇದನ್ನ ನಾನು ಮನೆಯಲ್ಲಿ ಮುಂಚೆ ಒಂದ್ಸಲ ಮಾಡಿದ್ದೆ, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಸೊ ಯಾಕೆ ವಿಡಿಯೋ ಮಾಡಬಾರ್ದು ಅನ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬಾ ಡೇಸ್ ಆಗಿತ್ತು, ಆಕ್ಚುಲಿ ತುಂಬಾ ಮನ್ಸೇ ಆಗೋಗ್ಬಿಟ್ಟಿತ್ತು, ನಾನು ಫುಡ್ ಬ್ಲಾಗ್ ಮಾಡಿರ್ಲಿಲ್ಲ. ಸೊ ಅದಕ್ಕೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಫುಡ್ ಬ್ಲಾಗೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈ ಎಗ್ ಬನಾನಾ ಕೇಕ್ ಮಾಡೋಕ್ಕೆ ಜಾಸ್ತಿ ಯಾವುದು ಇಂಗ್ರೀಡಿಯೆಂಟ್ಸ್ ಬೇಡ. ಅಂಡ್ ಮೇಜರ್ ಆಗಿ ಓವನ್ ನಾವು ಇದರಲ್ಲಿ ಯೂಸ್ ಮಾಡ್ತಾ ಇಲ್ಲ, ಈಸಿಯಾಗಿ ಪ್ಯಾನ್ ಯೂಸ್ ಮಾಡ್ಕೊಂಡು ನಿಮಗೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಟೇಸ್ಟಿಯಾಗಿ ಯಾವ ತರ ನಾವು ಎಗ್ ಬನಾನಾ ಕೇಕ್ ನ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಂಡ್ ಇದು ಈವ್ನಿಂಗ್ ಟೈಮಲ್ಲಿ ನಿಮ್ಮ ಮಕ್ಕಳಿಗೆ ಸ್ನಾಕ್ಸ್ ಆಗಿ ಕೊಟ್ಟರೆ ನಿಜವಾಗ್ಲೂ ತುಂಬಾ ಇಷ್ಟ ಪಡ್ಕೊಂಡು ತಿಂತಾರೆ. ಸೊ ಇವಾಗ ಜಾಸ್ತಿ ಮಾತಾಡೋದು ಬೇಡ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ನಾನು 2 ಬನಾನಾ ತೊಗೊಂಡಿದ್ದೀನಿ ಮತ್ತು 2 ಮೊಟ್ಟೆ ತೊಗೊಂಡಿದ್ದೀನಿ. ಬನಾನಾ ಸ್ವಲ್ಪ ಹಣ್ಣಾಗಿರೋದು ತೊಗೊಳ್ಳಿ, ಜಾಸ್ತಿ ಕಾಯಿರೋದು ತೊಗೊಳಕ್ಕೆ ಹೋಗಬೇಡಿ, ಅಷ್ಟು ಟೇಸ್ಟ್ ಬರಲ್ಲ. ಇವಾಗ ನಾವು ಫಸ್ಟ್ 2 ಮೊಟ್ಟೆನ ಹೊಡ್ಕೋಬೇಕು. ಸೊ ಅದಕ್ಕೆ ನಾನು ಇದೊಂದು ಬೌಲ್ ತೊಗೊತಿದ್ದೀನಿ. ಈ ಥರದೊಂದು ಬೌಲ್ ತೊಗೊಳ್ಳಿ. ಇವಾಗ ಇದು 2 ಮೊಟ್ಟೆ ಹೊಡೆದು ನೆಕ್ಸ್ಟ್ ಏನು ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾವು 2 ಮೊಟ್ಟೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಇದೇ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದಾಗಿದೆ. ಇದಾದಮೇಲೆ ನೆಕ್ಸ್ಟ್ ನಾವು ಸ್ವಲ್ಪ ಇದಕ್ಕೆ ಉಪ್ಪು ಆ್ಯಡ್ ಮಾಡಬೇಕು. ಇಷ್ಟು ನಾನು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಮಿನಿಮಮ್ ಅಂದರೂ ಒಂದು 50 ಗ್ರಾಮ್ ಉಪ್ಪನ್ನು ಆ್ಯಡ್ ಮಾಡಬೇಕು. ಸೊ ಇದಾದಮೇಲೆ ಮತ್ತೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಮಿನಿಮಮ್ ಅಂದರೂ 200 ಗ್ರಾಮ್ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಕರೆಕ್ಟಾಗಿ ನಾನು 1 ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ 200 ಗ್ರಾಮ್ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಇದನ್ನು ಒಂದು 2 to 3 ಮಿನಿಟ್ಸ್ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಾನು ಅರ್ಧ ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಬೌಲಿಗೆ ಹಾಕೊಳ್ಳಿ. ಅರ್ಧ ಲೋಟದಷ್ಟು ಹಾಲು ಹಾಕೊಳ್ಳಿ. ಇದನ್ನು ನೀಟಾಗಿ ನೀವು ನಿಧಾನಕ್ಕೆ ಸ್ಮ್ಯಾಶ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟಾಗಬಾರ್ದು. ಸೊ ಆ ರೀತಿ ನೀವು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಗಂಟಾದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ, ಆಮೇಲೆ ಮತ್ತೆ ತಿನ್ನೋಕ್ಕೂ ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ನಾನು 2 ಸ್ಪೂನ್ ಮೈದಾನ ಆ್ಯಡ್ ಮಾಡ್ತಿದ್ದೀನಿ. 2 ಸ್ಪೂನ್ ಮೈದಾನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ನೀಟಾಗಿ ಯಾವುದೇ ರೀತಿ ಗಂಟು ಬೀಳ್ದಲೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮಿನಿಮಮ್ ಅಂದರೂ ನೀವು 5 to 10 ಮಿನಿಟ್ಸ್ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಇದಾಗಿದೆ. ಇದಾದಮೇಲೆ ನೆಕ್ಸ್ಟ್ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬಿಡಿ. ನಾನು ಇವಾಗ ಮೈದಾ ಆ್ಯಡ್ ಮಾಡಿ ಆದಮೇಲೆ ನೋಡಿ, ನೀಟಾಗಿ ಸ್ಮ್ಯಾಶ್ ಆದಮೇಲೆ ಅದು ಯಾವುದೇ ರೀತಿ ಗಂಟು ಕಾಣಿಸಲ್ಲ. ಸೊ ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ ನೀಟಾಗಿ ಸ್ಮ್ಯಾಶ್ ಆಗಿದೆಯಾ ಇಲ್ವಾ ಅಂತ. ಅದನ್ನು ನೋಡ್ಕೊಂಡು ನೀವು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇದಾಗಿದೆ. ಇದನ್ನು 5 ಮಿನಿಟ್ಸ್ ಬಿಡಬೇಕಾಗುತ್ತೆ. ಇದನ್ನು 5 ಮಿನಿಟ್ಸ್ ನಾನು ಇವಾಗ ಬಿಡ್ತೀನಿ. ನೆಕ್ಸ್ಟ್ ಇವಾಗ ಬನಾನಾನ ಬಿಡಿಸಿ ಅದನ್ನು ಕಟ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ನಿಮಗೆ ಏನು ಮಾಡೋದು ಅಂತ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಇವಾಗ 2 ಬನಾನಾ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಬಿಡಿಸ್ಕೊಬಿಡೋಣ. ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡಬೇಕು. ತುಂಬ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದನ್ನು ನಾವು ಪ್ಯಾನಲ್ಲಿ ಸ್ವಲ್ಪ ಟೈಮ್ ಬಾಯ್ಲ್ ಮಾಡಬೇಕಾಗುತ್ತೆ. ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಬಿಡಿ. ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಿಮಗೆ ಏನಾದರೂ ಫಸ್ಟ್ ಟೈಮ್ ಹೆಂಗೆ ಮಾಡೋದಪ್ಪ ಅಂತ ಯೋಚನೆ ಮಾಡೋದಿದ್ರೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಫಸ್ಟ್ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ.
ಸೊ ಆವಾಗ ನಿಮಗೇನಾದರೂ ಟೇಸ್ಟ್ ನಿಮಗೆ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ನೀವು ಜಾಸ್ತಿ ಜನಕ್ಕೆ ಜಾಸ್ತಿ ಬನಾನಾ ಜಾಸ್ತಿ ಎಗ್ ಯೂಸ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಇವಾಗ ಇದಾಗಿದೆ, ಇದನ್ನು ನಾವು ಇವಾಗ ಪ್ಯಾನಲ್ಲಿ ಇಡಬೇಕು. ಸೊ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಸ್ಟವ್ ಆನ್ ಮಾಡಿದ್ದೀನಿ. ತುಂಬ ಲೋ ಫ್ಲೇಮಲ್ಲೇ ನೀವು ಇದನ್ನೆಲ್ಲ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಎಲ್ಲ ಒತ್ತೋಗ್ಬಿಡುತ್ತೆ. ಸೊ ಇವಾಗ ಫಸ್ಟ್ ನಾನು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊತಿದ್ದೀನಿ. ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ನೀಟಾಗಿ ಎಲ್ಲ ಕಡೆ ಎಣ್ಣೆನ ಈ ಥರ ಮಾಡಿಬಿಡಿ, ಇಲ್ಲಾಂದರೆ ಒಂದೇ ಕಡೆ ಕುತ್ಕೊಬಿಡುತ್ತೆ. ಇಲ್ಲ ಆಮೇಲೆ ನೆಕ್ಸ್ಟು ನಾವು ಬಾಳೆಹಣ್ಣೆಲ್ಲ ಇಡಬೇಕಾದ್ರೆ ಒತ್ತೋಗ್ಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ಇದನ್ನೆಲ್ಲ ಈ ಥರ ಎಲ್ಲ ಕಡೆ ಹರಡ್ಬಿಟ್ಟು, ನೆಕ್ಸ್ಟು ಚಿಕ್ಕದು ನಾವು ಏನು ಬಾಳೆಹಣ್ಣು ಕಟ್ ಮಾಡಿದ್ದೀವಿ ಇದನ್ನು ಈ ಥರ ಹತ್ರ ಇಟ್ಕೊಂಡೋಗಿ, ತುಂಬ ದೂರ ಇಡಬೇಡಿ. ಇದಾಗಿದೆ. ಇದನ್ನು ಇದೇ ಥರ ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಇದನ್ನು ಏನು ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಜಸ್ಟ್ ಈ ಥರ ಇಟ್ಕೊಂಡು ನಾವು ಇಷ್ಟೊತ್ತು ನಾವೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಕಲಿಸ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ನೀಟಾಗಿ ಹಾಕಬೇಕು. ಇದನ್ನು ನೀಟಾಗಿ ಎಲ್ಲದನ್ನು ಒಂದೊಂದಾಗಿ ಹತ್ತಿರದಲ್ಲಿ ನಾವು ಏನು ಇಷ್ಟೊತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ವು ಅದ್ರ ಜೊತೆಗೆ ನೀಟಾಗಿ ಬನಾನಾ ಸೇರ್ಕೋಬೇಕು. ಸೊ ಅದಕ್ಕೆ ನೀಟಾಗಿ ಇದನ್ನೆಲ್ಲ ಹತ್ರ ಹಾಕ್ಕೋಬಿಡಿ, ಇಲ್ಲಾಂದರೆ ನಿಮಗೆ ಟೇಸ್ಟ್ ಬರಲ್ಲ. ಸೊ ಇದನ್ನು ನಾವಿವಾಗ ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡಬೇಕು. ಇವಾಗ ನಾನು ಆನ್ ಮಾಡಿದ್ದೀನಿ, ಆವಾಗಲೇ ಆನ್ ಮಾಡಿದ್ದೆ. ಇದು ಮಿನಿಮಮ್ ಅಂದರೂ ನನಗೆ 10 to 15 ಮಿನಿಟ್ಸ್ ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಬಾಯ್ಲ್ ಆಗೋಕ್ಕೆ. ಅದಾದಮೇಲೆ ನಾನು ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡೋಣ. ಲೆಟ್ಸ್ ವೆಯ್ಟ್. ನೀವು ನೋಡ್ತಿರ್ಬೋದು ಇವಾಗ ಮಿನಿಮಮ್ ಅಂದರೂ ಒಂದು 50% ಇವಾಗ ಇದು ಬಾಯ್ಲ್ ಆಗಿದೆ. ಇನ್ನೂ 50% ಆಗಬೇಕು. ತೆಗಿಯೋಕ್ಕೆ ನೋಡಿದೆ ಬಟ್ ಬರ್ತಿಲ್ಲ. ಸೊ ಇಲ್ಲಿ ಮಧ್ಯದಲ್ಲೆಲ್ಲ ಸ್ವಲ್ಪ ಇನ್ನೂ ಬಾಯ್ಲ್ ಆಗ್ತಾ ಇದೆ. ಇದಾದಮೇಲೆ ಕಂಪ್ಲೀಟಾಗಿ ನಾನು ಇದನ್ನು ತೆಗಿಯೋಕ್ಕಾಗೋದು, ಇಲ್ಲಾಂದರೆ ಮಧ್ಯದಲ್ಲಿ ಹಂಗೆ ಉಳ್ಕೊಬಿಡುತ್ತೆ, ನೀಟಾಗಿ ಅದು ಕಂಪ್ಲೀಟಾಗಿ ಬರಲ್ಲ. ಸೊ ಲೆಟ್ಸ್ ವೇಟ್ ಫಾರ್ 5 ಮಿನಿಟ್ಸ್. ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ನೀಟಾಗಿ ಬರೋದು ಇಲ್ಲ, ಆಮೇಲೆ ಮಾಡಿದೆಲ್ಲ ಹಾಳಾದಂಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ. ಸೊ ಗೈಸ್ ಇವಾಗ ಆಲ್ಮೋಸ್ಟ್ ಎಲ್ಲ ಬಾಯ್ಲ್ ಮಾಡಿ ಆಗಿದೆ. ನಾನಿವಾಗ ಟೇಸ್ಟ್ ಮಾಡಿ ನಿಮಗೆ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ ಇವಾಗ ಆಲ್ಮೋಸ್ಟ್ ನಾನು ಬಾಯ್ಲ್ ಮಾಡಿದ್ದೀನಿ. ಸೊ ಟೇಸ್ಟ್ ಮಾಡಿ ನಾನು ನಿಮಗೆ ಹೇಗಿದೆ ಅಂತ ನಾನು ನಿಮಗೆ ರಿವ್ಯೂ ಹೇಳ್ತೀನಿ. ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ. ನಿಜವಾಗ್ಲೂ ನನಗೆ ಸಖತ್ ಇಷ್ಟ ಆಯಿತು. ಬಟ್ ನಾನು ಏನು ಕಮ್ಮಿ ಮಾಡಿದ್ದೀನಿ ಅಂದರೆ ಶುಗರ್ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ನಾನು ಶುಗರ್ ಜಾಸ್ತಿ ತಿನ್ನಲ್ಲ. ಸೊ ನಿಮಗೆ ಶುಗರ್ ಜಾಸ್ತಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇದು ತುಂಬ ಒಂಥರ ಡಿಲಿಷಿಯಸ್ ಆಗಿ ಜಾಸ್ತಿ ನೀವೇನೇ ಇವಾಗ ಇದನ್ನು ಬಾಯ್ಲ್ ಮಾಡಬೇಕಾದ್ರೂ ಜಾಸ್ತಿ ಬಾಯ್ಲ್ ಮಾಡೋಕ್ಕೆ ಹೋಗಬೇಡಿ, ಆ ಟೇಸ್ಟ್ ನಿಮಗೆ ಹೋಗ್ಬಿಡುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್.